ಇಷ್ಟೆಲ್ಲ ಆದ ಮೇಲೆ ಬರುವ ಸಹಜ ಪ್ರಶ್ನೆ, ಭಾರತ ಏನು ಸಾಧಿಸ್ತು ಆಪರೇಷನ್ ಸಿಂಧೂರ ಮಾಡಿ? ಪೊಲಿಟಿಕಲ್ ಏಮ್ ಅಂತ ಪ್ರತಿ ಮಿಲಿಟರಿ ಕಾರ್ಯಾಚರಣೆಗೂ ಇರುತ್ತೆ, ಪ್ರತಿ ಯುದ್ಧಕ್ಕೂ ಇರುತ್ತೆ. ಅದನ್ನು ರೀಚ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆಯಾ? ಅಮೆರಿಕದ ಒತ್ತಡಕ್ಕೆ ಭಾರತ ಪಾಕಿಸ್ತಾನಗಳು ಮಣದ್ವಾ? ಇಷ್ಟು ಬೇಗ ಈ ಯುದ್ಧ ನಿಲ್ಲಬೇಕಾಗಿತ್ತ ಅನ್ನುವ ನೇರ ಪ್ರಶ್ನೆ ಕೇಳುವಂಥವರು ಇದ್ದಾರೆ. ಇನ್ನಷ್ಟು ದಾಳಿಯಾಗಬೇಕಾಗಿತ್ತು, ಪಾಕಿಸ್ತಾನಕ್ಕೆ ಭಯೋತ್ಪಾದಕ ಕೃತ್ಯವನ್ನು ನಡೆಸಿದ್ದಕ್ಕೆ ಇನ್ನೂ ಕಠಿಣ ಪಾಠ ಕಲಿಸಬೇಕಾಗಿತ್ತು ಅನ್ನುವ ಚರ್ಚೆಗಳಿದ್ದಾವೆ. ಪಾಕಿಸ್ತಾನ ತೆತ್ತ ಬೆಲೆ ಆದರೂ ಏನು ಅನ್ನುವ ಪ್ರಶ್ನೆಗಳಿದ್ದಾವೆ. ಒಂದು ಅರ್ಥದಲ್ಲಿ ಪಾಕಿಸ್ತಾನ ಮಿಲಿಟರಿಯ ದೌರ್ಬಲ್ಯವನ್ನು ಕೇವಲ ಭಾರತದ ಮುಂದಲ್ಲ, ಪ್ರಪಂಚದ ಮುಂದೆ ಈ ಯುದ್ಧ ತೆರೆದಿಟ್ಟಿತು. ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನ ಲೂಪ್ ಹೋಲ್ಗಳನ್ನು ಈ ಯುದ್ಧ ತೆರೆದಿಟ್ಟಿದೆ. ಟೆಕ್ನಿಕಲಿ ಸ್ಪೀಕಿಂಗ್ ಉಳಿದ ವಿಷಯಗಳನ್ನು ಚರ್ಚೆ ಮಾಡೋಣ. 1971ರ ಯುದ್ಧದ ನಂತರ ಪಾಕಿಸ್ತಾನದ ಮೇಲೆ ಇಂಥ ದೊಡ್ಡ ದಾಳಿ ಭಾರತದಿಂದ ನಡೆದಿರಲಿಲ್ಲ. ಪಾಕಿಸ್ತಾನದ 23 ಸೇನಾ ನೆಲೆಗಳು, ಬೇರೆ ಬೇರೆ ಜಾಗಗಳನ್ನು ಭಾರತ ಟಾರ್ಗೆಟ್ ಮಾಡ್ತು. ಆರಂಭದಲ್ಲಿ ಅನಿವಾರ್ಯತೆ ಬಂದರೆ ನಾವು ಅಣ್ವಸ್ತ್ರ ಬಳಕೆಗೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಮಾತನಾಡ್ತಾ ಇದ್ದ ಪಾಕಿಸ್ತಾನ ಆ ಮಾತುಗಳನ್ನು ಆಡೋದು ಬಂದ್ ಮಾಡ್ತು. ಪಾಕಿಸ್ತಾನಕ್ಕೆ ಭಾರತ ಹೇಳ್ತು, ನಿಮ್ಮ ದೇಶದ ಯಾವ ನಗರ, ಯಾವ ಪಟ್ಟಣ, ಯಾವ ಸೇನಾ ನೆಲೆ, ಯಾವ ಏರ್ ಬೇಸ್ ಕೂಡ ನಮ್ಮಿಂದ ಸುರಕ್ಷಿತ ಅಂತ ಅನ್ಕೊಳ್ಬೇಡಿ ಅಂತ ಭಾರತ ಕೊಟ್ಟಂತಹ ಸ್ಪಷ್ಟ ಸಂದೇಶ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜೀವ್ ಅವರೇ. PT ಮೊಣ್ಣಪ್ಪ, ನಿವೃತ್ತ ರಾ ಅಧಿಕಾರಿ, ಬೇಹುಗಾರಿಕಾ ವಿಶ್ಲೇಷಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊಣ್ಣಪ್ಪ ಸರ್ ನಮಸ್ಕಾರ. RK ತಿಮ್ಮಾಪುರ್, ನಿವೃತ್ತ ಕರ್ನಲ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮಾಪುರ್ ಸರ್ ನಮಸ್ಕಾರ. ನಮಸ್ಕಾರ ಅಜಿತ್ ಅವರೇ. ನಮಸ್ಕಾರ. ಫಸ್ಟು ಪ್ರಶಾಂತ್, ಗೆಸ್ಟ್ಗಳದೊಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ತಿಮ್ಮಾಪುರ್ ಸರ್ ಇಂದಾನೇ ಆರಂಭಿಸ್ತೀನಿ ನಾನು. ತಿಮ್ಮಾಪುರ್ ಸರ್, ಭಾರತ ಸಾಧಿಸಿದ್ದು ಏನು? ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಇಷ್ಟು ಬೇಗ ಯುದ್ಧ ನಿಲ್ಲಬಾರ್ದಾಗಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವವರಿಗೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಅನ್ಬೋದು. ಏನು ಸಾಧಿಸ್ತಾ ಅನ್ನೋಕೆ ಏನು ಲಿಮಿಟ್ ಇಲ್ಲ. ಓಕೆ, ಒಬ್ಬೊಬ್ಬರದ್ದು ಎಕ್ಸ್ಪೆಕ್ಟೇಷನ್ ಒಂದೊಂದು ಥರ ಇರುತ್ತೆ. ಹೌದು. ಬಟ್ ನನಗೆ ಕೇಳಿದರೆ ಸಾಕಷ್ಟು ಆಬ್ಜೆಕ್ಟಿವ್ಸ್ ಅಚೀವ್ ಮಾಡಿದೆ, ಇನ್ನೂ ಬೇಕಾದಷ್ಟು ಇತ್ತು ಅನ್ಬೋದು. ಬಟ್ ಆದರೂ ಸಾಕಷ್ಟು ಅಚೀವ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಸ್ವಲ್ಪ ಮುಂಚೆ ನೀವು ಹೇಳಿದ ಹಾಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿರೋ ಲೂಪ್ ಹೋಲು, ಅವರು ಇದ್ದದ್ದು ಏನಂತಾರೆ ಅದಕ್ಕೆ, ಅವರು ಏರ್ಪೋರ್ಟ್ಸ್, ಏರ್ ಬೇಸಿಸ್ ಎಲ್ಲ ಅಟ್ಯಾಕ್ ಮಾಡಿ ಅವರು ಸಾಕಷ್ಟು ಸೈನ್ಯ ಬಲಕ್ಕೆ ಕ್ಷತಿ ಮುಟ್ಟಿಸಿದ್ದಾರೆ. ಇದು ಚಿಕ್ಕ ವಿಷಯ ಅಲ್ಲ. 20% of their air force infrastructure is damaged ಅಂತ ಒಂದು ಸುದ್ದಿ ಸರ್. ಎಸ್ ಅದ್ರ ಮೇಲೆ ಹೋಗಿದ್ರೆ ಆ್ಯಕ್ಚುಲಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ನು ಬಯಲ್ ಮಾಡಿಲ್ಲ. ಓಕೆ, ಯಾಕಂದರೆ ನನ್ನ ಅಂದಾಜಿನ ಪ್ರಕಾರ ನಮಗೆ ನಾವು ಅಗ್ರೆಸರ್ ಅಥವಾ ನಾವು ಮೋರ್ ದೆನ್ ರಿಕ್ವೈರ್ಡ್ ಫೋರ್ಸ್ ಅಪ್ಲೈ ಮಾಡಿದ್ದೀವಿ ಅಂತ ನಾವು ಕಾಣಬಾರ್ದು ಅನ್ನೋ ಸಲುವಾಗಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಹೊರಗೆ ಬಂದಿಲ್ಲ ಅಂತ ನನಗನ್ಸುತ್ತೆ. ಇವತ್ತಿನ ಒಂದು ಅನುಮಾನ ಪ್ರಕಾರ ಅಥವಾ ಒಂದು ನ್ಯೂಸ್ ಪ್ರಕಾರ ಅವ್ರ ನ್ಯೂಕ್ಲಿಯರ್ ಸೈಟ್ಸ್ ಕೂಡ ಅಟ್ಯಾಕ್ ಆಗಿದೆ, ಅದರಲ್ಲೂ ಕ್ಷತಿ ಮುಟ್ಟಿದೆ ಅಂತ ಒಂದು ಸುದ್ದಿ. ಸೊ ಇದೆಲ್ಲ ನೋಡಿದರೆ ಸಾಕಷ್ಟು ಪ್ರಮಾಣದ ರೇಡಿಯೇಷನ್ ಲೀಕ್ನ ಸುದ್ದಿಗಳು ಕೂಡ ಬರ್ತಾ ಇದ್ದಾವೆ, ಅನ್ಕನ್ಫರ್ಮ್ಡ್ ಸೋರ್ಸಸ್. ಅದೇ ಕರೆಕ್ಟ್, ಅನ್ಕನ್ಫರ್ಮ್ಡ್, ಬಟ್ ಸುದ್ದಿ ಇದೆ. ಸೊ ಅದಕ್ಕೆ ಸಾಕಷ್ಟು ಅಚೀವ್ ಮಾಡಿದ್ದಾರೆ, ಇನ್ನೂ ಬೇಕಾದಷ್ಟು ಅಚೀವ್ ಮಾಡೋದು ಬಾಕಿ ಇದೆ. ಸೊ ಅದಕ್ಕೆ ಆಶೆಗೆ ಅಥವಾ ಎಕ್ಸ್ಪೆಕ್ಟೇಷನ್ಗೆ ಲಿಮಿಟ್ ಇಲ್ಲ.
ಸೊ ಬಟ್ ಒಂದು ಅಂದರೆ ಈಗ ನಾವು ಒಂದು ಏನೋ ಪೊಸಿಷನ್ ಆಫ್ ಸ್ಟ್ರೆಂಗ್ತ್ ಬಂದಿದ್ದೀವಲ್ಲ, ಅದೇ ಇಂಪಾರ್ಟೆಂಟ್. ಓಕೆ, ಇವತ್ತು ನಾವು ನೆಗೋಷಿಯೇಟ್ ಮಾಡೋಕ್ಕೆ ಅವರಾಗೆ ಮುಂದೆ ಬಂದಿದ್ದಾಯಿತು, ಅಥವಾ ಈಗ ನಾವು ನೆಗೋಷಿಯೇಟ್ ಮಾಡ್ಬೇಕಾದ್ರೆ ನಮ್ಮ ಪೊಸಿಷನ್ ಆಯಿತು, ಅದನ್ನೇನು ಬಲಗೊಳಿಸಿದ್ದೀವಿ, ಅಥವಾ ಅದು ಆ ಪೊಸಿಷನ್ನಿಂದ ನಿಂತು ಮಾತಾಡೋಕೆ ನಾವು ಈಗ ಸಕ್ಷಮ ಆಗಿದ್ದೀವಿ ಅಂದರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್. ಎಸ್, ಅದು ಸಣ್ಣ ವಿಷಯ ಅನ್ಕೋಬಾರ್ದು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.